ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರ ಜೀವನದಲ್ಲೂ ಸಿಹಿ ಕಹಿ ಇದ್ದೇ ಇರುತ್ತೆ, ಆದರೆ ಸಿಹಿಗಿಂತ ಜಾಸ್ತಿ ಕಹಿನೇ ಜಾಸ್ತಿ ಇರುತ್ತೆ ಅಲ್ವಾ. ಕಹಿ ಹೋಗಿ ಸಿಹಿ ಬರಲಿ ಅಂತ ಆಶಿಸ್ತೀನಿ. ಮತ್ತು ಎಲ್ರಿಗೂ, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಆರೋಗ್ಯ, ಆಯುಷ್ಯ ಮತ್ತು ತುಂಬ ಸಂತೋಷ ಕೊಡಲಿ ಅಂತ ಬೇಡ್ಕೊತೀನಿ. ನಾನು ಬಂದು ಇವತ್ತು ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ಹೇಳ್ತೀನಿ. ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಬೇಗ ಅಡುಗೆಗಳು ಮಾಡಬೇಕಲ್ವ, ಹಾಗಾಗಿ ನನ್ನ ಸ್ನಾನ ಮುಗಿಸ್ಕೊಂಡೆ. ನಾನು ಬೆಳಗ್ಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿಕೊಂಡೆ. ನಾನು ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ, ಅಂದರೆ ಹೂರಣ ಬಂದು ರಾತ್ರಿನೇ ರೆಡಿ ಮಾಡ್ಕೊಂಡಿದ್ದೆ ಪಾಕನ. ಯಾಕಂದರೆ ಬೆಳಗ್ಗೆ ಎದ್ದು ಎಲ್ಲನೂ ನಾವು ಮಾಡಬೇಕಾದ್ರೆ ತುಂಬಾ ಲೇಟ್ ಆಗಿಬಿಡುತ್ತೆ, ಬೇರೆ ಅಡುಗೆಗಳೆಲ್ಲ ಮಾಡಬೇಕಲ್ವ, ಹಾಗಾಗಿ ಲೇಟ್ ಆಗುತ್ತೆ. ರಾತ್ರಿ ಮಾತ್ರ ಏನೂ ಇಲ್ಲ, ಬೇಳೆದು ಮಾತ್ರ ಹೂರಣ ಮಾತ್ರ ನೈಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ಮಿಕ್ಕಿದ ಅಡುಗೆಗಳೆಲ್ಲ ಬೇಗನೆ ಮಾಡ್ಕೋಬೋದು ನಾವು. ನಾನು ಬಂದು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ನೋ ಅಷ್ಟು ಅಡುಗೆಗಳನ್ನೆಲ್ಲ ಮಾಡಿದೆ. ಯಾಕಂದರೆ ಹಬ್ಬ ಅಂದ್ರೇ ಒಂಥರ ಖುಷಿಯಲ್ಲ. ಆ ಹಬ್ಬಕ್ಕೆ ಬಂದು ಒಂದು 7-8 ಥರ ಆದರೂ ಅಡುಗೆಗಳು ಇರಲೇಬೇಕು, ಇಲ್ಲಾಂದರೆ ಏನೋ ಒಂಥರ ಅಲ್ಲಿ ಮಿಸ್ ಆದಂಗೆ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ವಡೆ ಮಾಡಿದ್ದೆ, ಹೋಳಿಗೆ ಮಾಡಿದ್ದೆ, ಮತ್ತು ಹೆಸರುಬೇಳೆ ಮಾಡಿದ್ದೆ, ಗೋರಿಕಾಯಿ ಪಲ್ಯ ಮಾಡಿದ್ದೆ, ಆಮೇಲೆ ಹೋಳಿಗೆ ರಸಮ್ ಮಾಡಿದ್ದೆ, ಹೋಳಿಗೆಗೆ ತೆಂಗಿನಕಾಯಿ ಹಾಲು ಸಹ ಮಾಡಿದ್ದೆ, ಆಮೇಲೆ ಕಡಲೆ ಗೊಜ್ಜು ಮಾಡಿದ್ದೆ, ಚಿತ್ರಾನ್ನ, ಆಮೇಲೆ ವೈಟ್ ರೈಸು, ಇಷ್ಟು ಮಾಡಿದ್ದೆ. ನೀವೆಲ್ಲ ಏನೇನು ಮಾಡಿದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅಡುಗೆ ಎಲ್ಲ ಬೇಗನೆ ಆಯಿತು. ಅಂದರೆ ನನ್ನ ಮಗಳು ಸಹ ತರಕಾರಿ ಎಲ್ಲ ಹಚ್ಕೊಡ್ತಾಯಿದ್ಲು, ಬೇಗ ಬೇಗ ಮಾಡ್ಕೊಂಡ್ವಿ. ಅಡುಗೆ ಎಲ್ಲ ಮಾಡಿದ್ಮೇಲೆ ನೈವೇದ್ಯಕ್ಕೆ ಇಡಬೇಕಲ್ವ, ಹಾಗಾಗಿ ಹಾಕ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು, ಅಂದರೆ ಪೂಜೆ ಬೇಗನೆ ಮುಗೀತು. ಯಾಕಂದರೆ ನಾನು ಬಂದು ದೇವ್ರ ಮನೆಯೆಲ್ಲ ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಹೂವು ಹಾಕಿ ಪ್ರಸಾದ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಇಲ್ಲಿ ಮನೆಯಲ್ಲಿ ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ರೆ ನನಗೆ ಅಮ್ಮ ಮನೆ ನೆನಪಾಗ್ತಾಯಿತ್ತು. ಯಾಕಂದರೆ ಆಗ ನಾವು ಸಣ್ಣ ಮಕ್ಕಳಿದ್ದಾಗ ಅಷ್ಟೇ, ಅಂದರೆ ಬೇಗನೆ ಎದ್ದು ಬೇಗ ಅಡುಗೆಗಳನ್ನೆಲ್ಲ ಮಾಡಿ, ಅಮ್ಮನೂ ಅಷ್ಟೇ ಯಾವ ಹಬ್ಬ ಬಂದ್ರೂ ಅಷ್ಟೇ ತುಂಬಾ ಅಡುಗೆಗಳನ್ನೆಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಆಮೇಲೆ ನಾವು ಊಟ ಮಾಡ್ತಾಯಿದ್ದಿದ್ದು. ಯುಗಾದಿ ಹಬ್ಬನೂ ಅಷ್ಟೇ. ಯುಗಾದಿ ಹಬ್ಬ ಅಂದ್ರೇ ನಮಗೆ ಹೊಸ ವರ್ಷ, ನಮಗೆ ಶುರು ಆಗೋದೇ ಯುಗಾದಿ ಹಬ್ಬದಿಂದ. ಆಗೆಲ್ಲ ಯಾವಾಗಂದರೆ ಅವಾಗ ಹೋಗಿ ಏನು ಬಟ್ಟೆ ಏನು ತರ್ತಾ ಇರಲಿಲ್ಲ. ಹಬ್ಬ ಬಂದರೆ ಕಂಪಲ್ಸರಿ ಕರ್ಕೊಂಡೋಗಿ ಅಪ್ಪ ಬಟ್ಟೆ ಇಸ್ಕೊಡ್ತಾಯಿದ್ರು. ಒಂಥರ ಖುಷಿ, ಹೊಸ ಬಟ್ಟೆ ಹಾಕ್ಕೊಂಡು, ಅಂದರೆ ಆಗೆಲ್ಲ 2 ಜಡೆ ಹಾಕ್ಕೊಂಡು ಹೂವು ಮುಡ್ಕೊಂಡು ನಾನು ನನ್ನ ತಂಗಿ ಆಟ ಆಡ್ತಾಯಿದ್ವಿ. ಅದೆಲ್ಲ ನೆನಪಾಯಿತು. ಆಗಿನ ಲೈಫೇ ಒಂಥರ ತುಂಬಾ ಚೆನ್ನಾಗಿತ್ತು. ಯಾಕಂದರೆ ನಾವು ಆಗೆಲ್ಲ ಏನು ಜಾಸ್ತಿ ಫೋನ್ ಇರ್ತಾ ಇರಲಿಲ್ಲ, ಇದು ಸ್ಕ್ರೀನ್ ಟಚ್ ಫೋನ್ ಅನ್ನೋದೇ ನಾವು ನೋಡಿರಲಿಲ್ಲ ಬಿಡಿ. ಆಮೇಲೆ ಅಪರೂಪಕ್ಕೆ ನೋಡ್ತಾ ಇದ್ವಿ. ಮತ್ತು ಟಿ ವಿನೂ ಅಷ್ಟೇ, ಅಷ್ಟಕ್ಕಷ್ಟೇ, ಜಾಸ್ತಿ ಏನೂ ನೋಡ್ತಾ ಇರಲಿಲ್ಲ ನಾವು. ಯಾಕಂದರೆ ಮಕ್ಕಳೆಲ್ಲ ಹೊರಗಡೆ ಇದ್ದರೆ ನಾವು ಅವ್ರ ಜೊತೆನೇ ತುಂಬಾ ಆಟ ಆಡ್ತಾಯಿದ್ವಿ. ಹಾಗಾಗಿ ನಾವು ಟಿ ವಿ ಆಗಲಿ ಫೋನ್ ಆಗಲಿ ಜಾಸ್ತಿ ಏನು ಯೂಸ್ ಮಾಡಿಲ್ಲ. ಈಗಿನ ಮಕ್ಕಳಿಗೆ ಆಟ ಪಾಠ ಅನ್ನೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಕಾಲ ಬದಲಾಗ್ತಾ ಇದೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಪಾಪ ನಾವು ಮಕ್ಕಳನ್ನಂದೇನು ಪ್ರಯೋಜನ. ಯಾಕಂದರೆ ನಾವು ತುಂಬ ಜನ ಅಷ್ಟೇ ಅಲ್ವಾ, ನಾವು ಆಟ ಆಡ್ತಾಯಿದ್ವಿ. ಟಿ ವಿ ಫೋನು ಅಷ್ಟಕ್ಕಷ್ಟೇ. ನಮಗೆ ಫೋನು, ಸ್ಕ್ರೀನ್ ಟಚ್ ಫೋನು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೋಡ್ತಾ ಇದ್ದಿದ್ದು ನಾವು. ಪಾಪ ಈಗಿನ ಮಕ್ಳು ಏನು ಮಾಡ್ತಾರೆ, ಎಲ್ಲೂ ಹೊರಗಡೆ ನಾವೇ ಕಳಿಸಲ್ಲ, ಆಡೋದಕ್ಕೂ ಕಳಿಸಲ್ಲ.
ತುಂಬಾ ಚೆನ್ನಾಗಾಯಿತು. ಪಾಪ ನನ್ನ ಮಗ ಕೇಳ್ತಾ ಇದ್ದ ಹೊಟ್ಟೆ ಹಸಿವು ಅಂತ. ಹಾಗೆ ಇರು ಪೂಜೆ ಎಲ್ಲ ಆದಮೇಲೆ ತಿನ್ನಿ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಏನು ಒಂದಿನ ಅಲ್ವಾ, ಅದು ಏನು 11:30 ಏನೋ ಆಗಿತ್ತು ಅಷ್ಟೇ. ಬೇಗನೆ ಪೂಜೆ ಎಲ್ಲ ಆಯಿತು. ನಾನು ಹೇಳಿದ್ನಲ್ಲ, ಒಬ್ಬಟ್ಟಿನ ಹೂರಣ ಎಲ್ಲ ರಾತ್ರಿ ಮಾಡಿಟ್ಟಿದ್ದಕ್ಕೆ ಸರೋಯಿತು. ಇಲ್ಲಾಂದರೆ ಇನ್ನೂ ಲೇಟಾಗಿ ಹೋಗ್ತಾಯಿತ್ತು, ಮಧ್ಯಾಹ್ನ ಆಗೋಗ್ತಾಯಿತ್ತು. ಮಧ್ಯಾಹ್ನದ ಮೇಲೆ ಪೂಜೆ ಮಾಡಬೇಕಂದ್ರೆ ಸಮಾಧಾನ ಆಗೋಲ್ಲ. ಪೂಜೆ ಬಂದು ಬೆಳಗ್ಗೆನೇ ಮಾಡಿಬಿಟ್ರೆ ಒಂಥರ ಸಮಾಧಾನ ಆಗುತ್ತೆ ನನಗೆ. ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡಿದ್ದೆ. ರಂಗೋಲಿ ಬಂದು ಪುಟ್ಟದಾಗಿ ರಂಗೋಲಿ ಹಾಕಿದ್ದೀನಿ. ನಾನು ರಂಗೋಲಿ ಹಾಕಿದ್ದೆ, ನನ್ನ ಮಗಳೆಲ್ಲ ಬಣ್ಣ ಹಾಕಿದ್ಲು. ಒಂದೊಂದು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳೋದಕ್ಕೆ ಆಗಿಲ್ಲ, ಅರ್ಜೆಂಟಲ್ಲಿ ಮತ್ತು ಲೇಟ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದು. ಪೂಜೆ ಎಲ್ಲ ಆದಮೇಲೆ ಬೇವು ಬೆಲ್ಲ ತಿಂತಾ ಇದ್ದೀವಿ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಹೊಸ ಯೂಟ್ಯೂಬರ್ಸ್ ವೀಡಿಯೋಸು ನೋಡಿ ಅವ್ರಿಗೂ ಸಹ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಮಗ ಹಾಕಿದ್ದಾನಲ್ಲ, ಆ ಬಟ್ಟೆ ಹಾಕ್ಕೊಳೋದಕ್ಕೆ ಅವನಿಗೆ ಆಗೋದೇ ಇಲ್ಲ ಅಂದ. ಯಾಕಂದರೆ ಚುಚ್ಚುತ್ತೆ, ಚೆನ್ನಾಗಿರುತ್ತೆ ಕುರ್ತಾ ಹಾಕೋ ಅಂದರೆ ಹಾಕಲೇ ಇಲ್ಲ. ಆಮೇಲೆ ಎಷ್ಟೋ ಬಲವಂತ ಮಾಡಿ ಹಾಕಿದ್ದಾಯಿತು. ಪೂಜೆ ಆಗೋವರೆಗೂ ಇದ್ದ. ಆಮೇಲೆ ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟ. ಆಮೇಲೆ ಸಂಜೆ ಮೇಲೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡ. ಕುರ್ತಾ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಮಕ್ಕಳೇ ಎಷ್ಟು ಯಾವುದಾದ್ರೂ ಹೊಸ ಬಟ್ಟೆ ಹಾಕಿದ್ರೆ ಹಾಕ್ಕೊಳೋದೇ ಇಲ್ಲ. ನನ್ನ ಮಗನಿಗೆ ಕುರ್ತಾ ಅನ್ನೋದೇ ಆಗಲ್ಲ. ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅವನಿಗೆ ಹಾಕ್ಕೊಂಡ್ರು ಕೇಳಲಿಲ್ಲ. ನಮ್ಮದೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಬಿಟ್ಟು ಮತ್ತೆ ನಾನು ಒಬ್ಬಟ್ಟು ತಟ್ಟೋದಿತ್ತು. ಯಾಕಂದರೆ ಒಬ್ಬಟ್ಟು ಮತ್ತು ಒಂದಷ್ಟು ವಡೆ ಕೊಡೋದಿತ್ತಲ್ವ. ನಾವು ಯಾವುದಾದ್ರೂ ಒಂದು ಹಬ್ಬ ಮಾಡಿದ್ರೂ ಸರಿ, ಒಂದಷ್ಟು ಜನಕ್ಕೆ ಪ್ರಸಾದ ಅನ್ನೋದು ಕೊಡಲೇಬೇಕು. ಹಾಗಾಗಿ ನಾನು ಒಬ್ಬಟ್ಟು ಇನ್ನೂ ಉಳಿದಿತ್ತಲ್ಲ, ಅದನ್ನೆಲ್ಲ ತಟ್ತಾ ಇದ್ದೆ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ಹೇಳಿದ್ನಲ್ಲ ಆಗಲೇ ಒಬ್ಬಟ್ಟು ಕೊಡಬೇಕಾಗಿತ್ತು ಅಂಥೇಳಿ ಒಬ್ಬಟ್ಟು ತಟ್ತಾ ಇದ್ದೀನಿ. ಒಂದು ಕಡೆ ಒಬ್ಬಟ್ಟು ತಟ್ತಾ ಇದ್ದೀನಿ, ಒಂದು ಕಡೆ ವಡೆ ಮಾಡ್ತಾಯಿದ್ದೀನಿ. ಈ ಕೆಲಸ ಇದು ಒಬ್ಬಟ್ಟು ತಟ್ಟೋದೇ ಒಂದು ಕೆಲಸ ಆಗೋಗುತ್ತೆ. ಯಾಕಂದರೆ ಆ ಹಬ್ಬದ ದಿನ ಕೊಟ್ರೇ ಅವ್ರಿಗೂ ಪಾಪ ತಿನ್ನೋದಕ್ಕೂ ಚೆನ್ನಾಗಿರುತ್ತಲ್ಲ. ಹಬ್ಬ ಎಲ್ಲ ಮುಗಿದ್ಮೇಲೆ ಕೊಟ್ಟರೆ ಚೆನ್ನಾಗಲ್ಲ, ಹಬ್ಬದ ದಿನವೇ ಕೊಡಬೇಕು. Sitting in the basement